ಏನು ಕುವೆಂಪುರವರು ತಿಪ್ಪೆಯ ಹುಳುವನ್ನು, ಗೊಬ್ಬರದ ಹುಳುವನ್ನು ಕುರಿತು ಹೇಗೆ ಬರೆದ್ರೋ ಹಾಗೆ ಆ ಸೀಕನ್ನೇ ಕುರಿತು ಒಂದು ಕಥೆಯನ್ನಾಗಿ ಮಾಡುವ ಒಂದು ಆಲೋಚನಾ ಶಕ್ತಿಯನ್ನು ಇಟ್ಕೊಂಡಿರ್ತಕ್ಕಂಥ ಪ್ರಸನ್ನಕುಮಾರ್ ಅವರು ತನ್ನ ಚೊಚ್ಚಲ ಕೃತಿಯಲ್ಲೇ ಕನ್ನಡದ ಕಥಾಲೋಕಕ್ಕೆ ಒಬ್ಬ ಮಹತ್ವದ ಕಥೆಗಾರ ದೊರಕಿದ್ದಾರೆ ಅಂತ ಹೇಳಿ ನಾನಾದರೂ ಭಾವಿಸಿದ್ದೇನೆ. ಅದಕ್ಕಾಗಿ ಅವರಿಗೆ ನಾನು ತುಂಬ ಹೃದಯದ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಎಲ್ರಿಗೂ ನಮಸ್ಕಾರ. ಆತ್ಮೀಯ ಕನ್ನಡ ಬಂಧುಗಳೇ, ಶಾರದಾ ಪ್ರತಿಷ್ಠಾನ ಪ್ರಕಟಿಸಿರುವ ಮತ್ತು ಈ ದಿನ ಜನಾರ್ಪಣೆ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿರುವ ಈ ಸಂದರ್ಭದಲ್ಲಿ ಅತಂತ್ರ ಕಥಾ ಸಂಕಲನವನ್ನು ನಾವೆಲ್ಲರೂ ಅತ್ಯಂತ ಪ್ರೀತಿಯಿಂದ ಸಾಕ್ಷೀಕರಿಸಿ ಈ ಕಾರ್ಯಕ್ರಮವನ್ನು ಆಗು ಮಾಡುತ್ತಿದ್ದೇವೆ. ಈಗಾಗಲೇ ಡಾಕ್ಟರ್ ಕೆ.ವೈ. ನಾರಾಯಣ ಸ್ವಾಮಿಯವರು, ನಾಡೋಜ ವೀರಭದ್ರಪ್ಪನವರು, ಬೇಲೂರು ರಘುನಂದನ್ ಅವರು ಕೃತಿಯನ್ನು ಕುರಿತು, ಜೊತೆಗೆ ಕೃತಿಕಾರರನ್ನೂ ಕುರಿತು ಅನೇಕ ಮಾತುಗಳನ್ನು ಆಡಿದ್ದಾರೆ. ನನಗೆ ಹೆಚ್ಚು ಮಾತನಾಡದೆ ಕೆಲವೇ ನಿಮಿಷಗಳಲ್ಲಿ ಸಂಕ್ಷಿಪ್ತವಾಗಿ ಮಾತನಾಡಬೇಕು ಅನ್ನುವ ಆದೇಶವೂ ಕೂಡ ಆಗಿದೆ, ಜೊತೆಗೆ ಸಮಯದ ಮಿತಿಯೂ ಕೂಡ ಇದೆ. ನಾನಾದರೂ ಹೇಳೋದಾದರೆ, ನಾಡೋಜ ವೀರಭದ್ರಪ್ಪನವರು ಬರೆದಿರ್ತಕ್ಕಂಥ ಮುನ್ನುಡಿಯ ಶೀರ್ಷಿಕೆ ಅದೊಂದೇ ಸಾಕು ಅಂತ ಅನಿಸುತ್ತೆ. ಇಡೀ ಕೃತಿಯ ಬಗ್ಗೆ ನಾನೇನಾದರೂ ಹೇಳೋದಾದರೆ, ಗ್ರಾಮೀಣ ಭಾರತದ ಆತ್ಮದೊಂದಿಗಿನ ಸಂವಾದ. ಬಹುಶಃ ಅಷ್ಟೂ ಕಥೆಗಳಲ್ಲಿ ಗ್ರಾಮೀಣ ಭಾರತದ ನೈಜತೆಯನ್ನು ಪ್ರಸನ್ನಕುಮಾರ್ ಅವರು ಭಾಳ ನವಿರಾಗಿ ಹೆಣೆದಿದ್ದಾರೆ. ಅದಲ್ಲದೆ ಆಡು ಮಾತಿನೊಂದಿಗೆ, ನಾನು ಪುಸ್ತಕವನ್ನು ಇದೀಗ ತಾನೇ ನೋಡಿದ್ದು, ಕೃತಿ ಬಿಡುಗಡೆ ಆದಮೇಲೆ ನಮ್ಮ ಕೈಗೆ ಸಿಕ್ಕಿದ್ದು, ಅಥವಾ ಆ ಕಥೆಗಳಲ್ಲಿ ಯಾವುದೊಂದನ್ನು ಕೂಡ ನಾನು ಓದಿರಲಿಲ್ಲ. ಆ ಇಡೀ ಪುಸ್ತಕದಲ್ಲಿ ಕೆಲವು ಸಾಲುಗಳನ್ನು ನಾನು ಆಯ್ದ ಪುಟಗಳಲ್ಲಿ ಓದ್ತಾ ಹೋದೆ. ಓದಿದ ಸಂದರ್ಭದಲ್ಲಿ ನನಗಾದರೂ ಅನಿಸಿದ್ದು, ಪ್ರಸನ್ನಕುಮಾರ್ ಅವರ ಬಗ್ಗೆ ನೆಲದ ನುಡಿಯ ಕಥೆಗಾರ ಅಂತ ನನಗನ್ನಿಸಿದೆ. ನೆಲದ ನುಡಿಯ ಕಥೆಗಾರ, ತಾನು ನಿಂತ ನೆಲದಲ್ಲಿ ಯಾವ ಭಾಷೆ, ವೀರಭದ್ರಪ್ಪನವರು ಬರೀತಾರೆ ಅಂದರೆ ಅದು ಬಳ್ಳಾರಿಯ ಸೊಗಡಿರುತ್ತೆ, ಅಥವಾ ಬಯಲು ಸೀಮೆಯ ಒಬ್ಬ ಕಥೆಗಾರ ಇದ್ದರೆ ಅಲ್ಲಿ ಆ ಪ್ರದೇಶದ ನುಡಿಯ ಸೊಬಗನ್ನು ನಾವು ನೋಡ್ಬೋದು. ಆದರೆ ಅದಕ್ಕೂ ಮಿಗಿಲಾಗಿ ಪ್ರಸನ್ನಕುಮಾರ್ ಅವರು ತನ್ನ ಆಲೋಚನೆಗಳನ್ನು, ಅನುಭವಗಳನ್ನು, ಅವರು ಪಡೆದ ಅನುಭವಗಳ ತೀವ್ರತೆಯನ್ನು ಅತ್ಯಂತ ನವಿರಾಗಿ ಆಡು ಭಾಷೆಯಲ್ಲಿ ನಿರೂಪಿಸಿದ್ದಾರೆ. ಅವುಗಳ ಪೈಕಿ ಸುಮ್ಮನೆ ಒಂದೆರಡು ಸಾಲನ್ನು ನಾನು ಎರಡೆರಡು ಸಾಲನ್ನು ಓದಿ ನನ್ನ ಮಾತನ್ನು ಮುಗಿಸ್ತೀನಿ. ಆಯ್ತು ಬಿಡೋಣ, ಗೊತ್ತಾಯಿತು, ಒಂದು ಸಲ ಹೇಳಿದ್ರೆ ಸಾಕು, ನನಗೂ ಎಲ್ಲ ತಿಳಿತದೆ, ಎಷ್ಟು ಸಲ ಅಂತ ಹೇಳಿದ್ದೇ ಹೇಳ್ತೀಯ. ಈ ಕತೆ, ಈ ಸಾಲುಗಳು ಓದುಗನಿಗೆ ಬೇಗ ಮನಮುಟ್ಟುವ ಸಾಲುಗಳು. ಓದ್ತಾ ಓದ್ತಾ ಓದಿನ ಆಸಕ್ತಿಯನ್ನು, ಓಘವನ್ನು ಹೆಚ್ಚಿಸುವಂತಹ ಸಾಲುಗಳು. ಹೀಗೆ ಸರಳವಾದ ಭಾಷೆಯಲ್ಲಿ ಕಥೆಗಳನ್ನು ಬರೆದಿರ್ತಕ್ಕಂಥ ಪ್ರಸನ್ನರವರು ಈ ಮೊದಲ ಕಥಾ ಸಂಕಲನವನ್ನು ಪ್ರಕಟಿಸುವ ಮುನ್ನ ಅದೆಷ್ಟೋ ಅಸಂಖ್ಯಾತ ಕಥೆಗಳನ್ನು ಓದಿದ್ದಾರೆ, ಅಸಂಖ್ಯಾತ ಪುಸ್ತಕಗಳನ್ನು ಓದಿದ್ದಾರೆ. ಅವರು ಪುಸ್ತಕದ ಹುಳು, ಪುಸ್ತಕವನ್ನು, ಅಸಂಖ್ಯಾತವಾದ ಪುಸ್ತಕಗಳನ್ನು ಕುಮ್ಮೆ ಸರ್ ಹೇಳ್ತಾಯಿದ್ರು, ಬಳ್ಳಾರಿ, ರಾಯಚೂರು, ಮೈಸೂರು, ಬಿಜಾಪುರ, ಚಾಮರಾಜನಗರ ಎಲ್ಲೇ ಒಂದು ಕಾರ್ಯಕ್ರಮ ಆಗ್ತದೆ ಅಂದರೆ ಅವರಿಗೆ ಇಷ್ಟವಾದ ಲೇಖಕನ, ಅವರಿಗೆ ಇಷ್ಟವಾದ ವಸ್ತುವಿನ ಪುಸ್ತಕ ಏನಾದರೂ ಸಿಗುತ್ತೆ ಅಂದರೆ ಅಲ್ಲಿಗೇ ಹೋಗಿ ಆ ಕಾರ್ಯಕ್ರಮವನ್ನು ಸಾಕ್ಷೀಕರಿಸಿ ಕೊಂಡು ತಂದು ಓದುವ ಒಂದು ಪುಸ್ತಕದ ಹುಳು ಪ್ರಸನ್ನಕುಮಾರ್ ಅವರು. ಆ ಹಿನ್ನೆಲೆ ಒಳಗಡೆ ಇನ್ನೊಂದು ಅನುಭವವನ್ನು ಅವರು ತೆರೆದಿಡುವಾಗ ಇನ್ನೊಂದು ಸಾಲನ್ನು ಓದ್ತಾ ಇದ್ದಾರೆ. ಅದರಲ್ಲಿ ಒಂದು ಪದವನ್ನು ಎಡಿಟ್ ಮಾಡಿ ಓದ್ತೀನಿ ನಾನು. ಕೈಗೆ ಬ್ಯಾಟ್ರಿ ಬಿಟ್ಕೊಂಡು ಟೈಮ್ ನೋಡ್ದ, ಬೆಳಗಿನ ಜಾವ 3:30 ಆಗಿತ್ತು.
ಇನ್ನೂ ಎಷ್ಟೊತ್ತು ಕಾಯಬೇಕೋ ಬೆಳಗಾಗೋಕ್ಕೆ, ಮೊದಲನೇ ಶಿಫ್ಟ್ನವನು ಯಾವಾಗ ಬರ್ತಾನೋ, ಏನು ಕತೆನೋ, ಮನೇಲಿ ಇದ್ದಿದ್ರೆ ಆರಾಮಾಗಿ ಹೆಂಡ್ತಿನ ತಪ್ಕೊಂಡು ಬೆಚ್ಚಗೆ ಮಲಗ್ಬೋದಾಗಿತ್ತು. ಆದರೆ ಏನು ಮಾಡೋದು, ನಮ್ಮ ಮನೆ ಬರ ಇಲ್ಲಿಗೆ ತಂದು ನಿಲ್ಲಿಸ್ತು. ಅಂದರೆ ಬಹುಶಃ ಅವರು ಕತೆ ಬರೆಯುವಾಗ ತನ್ನ ಆಲೋಚನೆಗಳಲ್ಲಿ ಹೊಮ್ಮಿದ ಪದಗಳನ್ನೇ ಕುಂವೀರಭದ್ರಪ್ಪನವ್ರು ಹೇಳಿದಾಗೆ ಅಕ್ಷರಗಳನ್ನು ಹಿಡಿಯಲ್ಲಿ ತುಂಬಿಟ್ಕೊಂಡು ಇಡೀ ಜಗತ್ತಿಗೆ ನಾವು ಏನು ಹೇಳಬೇಕು ಅದನ್ನು ಹೇಳ್ತಾ ಇದ್ದೇವೆ ಅನ್ನೋದನ್ನು. ಹಾಗೆ ಪ್ರಸನ್ನಕುಮಾರ್ ಅವರು ತಮ್ಮ ಕಥೆಗಳಲ್ಲಿ ತನ್ನ ಆಡು ಭಾಷೆಯೊಂದಿಗೆ ತನ್ನ ಜೀವನಾನುಭವವನ್ನು, ತಾನು ನಿಂತ ನೆಲದ ಒಂದು ಸೊಗಡನ್ನು ಬೆರೆಸಿ ಈ ಕಥೆಗಳನ್ನು ಬರೆದಿದ್ದಾರೆ. ನಾನು ಇದೀಗ ತಾನೇ ಪುಸ್ತಕ ಸಿಕ್ಕಿರೋದ್ರಿಂದ ಇಡೀ ಎಲ್ಲ ಕಥೆಗಳನ್ನು ಓದಿ ಆ ನಂತರದಲ್ಲಿ ಪ್ರಸನ್ನಕುಮಾರ್ ಅವರಿಗೆ ನನ್ನ ಅಭಿಪ್ರಾಯಗಳನ್ನು ತಿಳಿಸ್ತೇನೆ. ನನಗೂ ಅನಿಸಿದೆ, ಬೇಲೂರು ರಘುನಂದನ್ ಅವರು ಗುರುತಿಸಿದ ಹಾಗೆ, KYನವರು ಹೇಳಿದ ಹಾಗೆ, ಒಂದು ನಮ್ಮ ಕಣ್ಣು ಈ ಸಮಾಜದ ಎಲ್ಲ ಅನಿಷ್ಟಗಳನ್ನು ನೋಡ್ತಾ ನೋಡ್ತಾ ಹೃದಯದೊಳಗೆ ಅದು ಇಳಿದೋಗಿರುತ್ತೆ. ಹೃದಯದಲ್ಲಿ, ಮನಸ್ಸಿನಲ್ಲಿ ಈ ಅನಿಷ್ಟಗಳನ್ನು ತೊಡೆದಾಕೋದು ಹೇಗೆ, ಈ ಮಲಿನವನ್ನು ಹೇಗೆ ಸ್ವಚ್ಛ ಮಾಡಬೇಕು ಅನ್ನೋದನ್ನು ನಾವು ಆಲೋಚಿಸ್ತೇನೆ ಇರ್ತೇವೆ. ಆದರೆ ಕಣ್ಣು ಅದನ್ನು ತೊಳೆದುಕೊಂಡು ಮುಂದಿನದನ್ನು ನೋಡ್ತಾ ಹೋಗ್ತಾ ಇರ್ತದೆ. ಅಂತಹ ಕಾಲಘಟ್ಟದಲ್ಲಿ ನಾವಿದ್ದೇವೆ. ಸಮಾಜದಲ್ಲಿ ಅದೆಷ್ಟೋ ಅನಿಷ್ಟಗಳಿದ್ದಾವೆ, ಅದೆಷ್ಟೋ ಆತಂಕಗಳು ನಮ್ಮ ಮುಂದೆ ಇದ್ದಾವೆ. ಮುಂದಿನ ತಲೆಮಾರಿಗೆ ನಾವೇನು ಕೊಟ್ಟೋಗ್ತಾ ಇದ್ದೇವೆ ಅನ್ನೋದನ್ನು ನಾವು ಆಲೋಚಿಸಬೇಕಾಗಿದೆ. ಆ ಹಿನ್ನೆಲೆ ಒಳಗಡೆ ಪ್ರಸನ್ನಕುಮಾರ್ ಅವರ ಈ ಕಥಾ ಸಂಕಲನ, ಬಹುಶಃ ಅವರ ಸೀಕಿನ ಬಗ್ಗೆ ರಘುನಂದನ್ ಅವರು ಮಾತಾಡ್ತಾ ಇದ್ರು. ನಾವು ಕೂಡ ಶಾಲೆಯಿಂದ ಓಡೋಡಿ ಬಂದಾಗ ಆ ಸೀಕು ಬೆಲ್ಲವನ್ನು ಕೊಟ್ಟರೆ, ಆ ಸೀಕು ಉಪ್ಪಿನಕಾಯಿಯನ್ನು ಕೊಟ್ಟರೆ ಹೊಟ್ಟೆ ತುಂಬಿಸ್ಕೊಳ್ತಿದ್ದಂತಹ ಗ್ರಾಮೀಣ ಪ್ರದೇಶದಿಂದ ಬಂದಂಥವ್ರು ನಾವೆಲ್ಲ. ಆ ಸೀಕಿನ ಮಹತ್ವ ಏನು ಅನ್ನೋದನ್ನು, ಏನು ಕುವೆಂಪುರವರು ತಿಪ್ಪೆಯ ಹುಳುವನ್ನು, ಗೊಬ್ಬರದ ಹುಳುವನ್ನು ಕುರಿತು ಹೇಗೆ ಬರೆದ್ರೋ ಹಾಗೆ ಆ ಸೀಕನ್ನೇ ಕುರಿತು ಒಂದು ಕಥೆಯನ್ನಾಗಿ ಮಾಡುವ ಒಂದು ಆಲೋಚನಾ ಶಕ್ತಿಯನ್ನು ಇಟ್ಕೊಂಡಿರ್ತಕ್ಕಂಥ ಪ್ರಸನ್ನಕುಮಾರ್ ಅವರು ತನ್ನ ಚೊಚ್ಚಲ ಕೃತಿಯಲ್ಲೇ ಕನ್ನಡದ ಕಥಾಲೋಕಕ್ಕೆ ಒಬ್ಬ ಮಹತ್ವದ ಕಥೆಗಾರ ದೊರಕಿದ್ದಾರೆ ಅಂತ ಹೇಳಿ ನಾನಾದರೂ ಭಾವಿಸಿದ್ದೇನೆ. ಅದಕ್ಕಾಗಿ ಅವರಿಗೆ ನಾನು ತುಂಬ ಹೃದಯದ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಅವರಿಗೆ ಪ್ರೇರಕವಾಗಿ, ಜೊತೆಗೆ ಬೆಂಬಲವಾಗಿ ನಿಂತಿರ್ತಕ್ಕಂಥ ಅವರ ಇಡೀ ಕುಟುಂಬಕ್ಕೆ ನಾನು ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಇಷ್ಟು ಮಾತುಗಳನ್ನು ಹೇಳಿ ನನ್ನ ಮಾತುಗಳಿಗೆ ವಿರಾಮ ಕೊಡ್ತೇನೆ. ನಮಸ್ಕಾರ.